ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉದ್ದಿನ ದೋಸೆಯ ಹಿಟ್ಟನ್ನು ಯಾವ ಹದದಲ್ಲಿ ಮಾಡ್ಕೊಳ್ಬೇಕು, ಯಾವ ಪ್ರಮಾಣದಲ್ಲಿ ಅಳತೆ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇರೋದು. ಸಾಫ್ಟಾಗಿ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ನೀವು ಉದ್ದಿನ ದೋಸೆ ಮಾಡಿಕೊಂಡ್ರೆ ಸಂಜೆ ತನಕ ಮಾಡಿಟ್ರೂ ಸಾಫ್ಟ್ನೆಸ್ ಆಗಿ ಹಾಗೇ ಇರುತ್ತೆ. ಇಲ್ಲಿ ನಾನೊಂದು 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಒಂದು 4 ಗಂಟೆ ಮೊದಲು ನೆನೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಈಗ ಅದಕ್ಕೆ ಒಂದು ಚಮಚ ಆಗುವಷ್ಟು, ಒಂದು ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಕೂಡ ಹಾಕಿದ್ದೆ ನೋಡಿ. ಮೆಂತ್ಯಕಾಳು ಉದ್ದಿನ ಬೇಳೆಯನ್ನು ಒಟ್ಟಿಗೆ ಹಾಕಿ ಒಂದು 4 ಗಂಟೆ ಮೊದಲು ಅದನ್ನು ನೆನೆಸ್ಕೊಂಡಿದ್ದೆ. ಇದೇ ಗ್ಲಾಸಲ್ಲಿ ಹಾಕಿರೋದು, 1 ಗ್ಲಾಸ್ ಇದೆ ಇದರಲ್ಲಿ. ಹಾಗೆ 1 ಚಮಚ ಆಗುವಷ್ಟು ಮೆಂತ್ಯಕಾಳು, 1 ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಹಾಕಿರೋದು. ಎರಡನ್ನೂ ಒಟ್ಟಿಗೆ ಹಾಕಿ ಒಂದು 4 ಗಂಟೆ ಮೊದಲು ನೆನೆಸಿದ್ದು ರೆಡಿಯಾಗಿದೆ. ಈಗ ರುಬ್ಕೊಳ್ಳಿಕ್ಕೆ ರೆಡಿಯಾಗಿದೆ. ಇಲ್ಲಿ ನಾನು ಅಕ್ಕಿಯನ್ನು ಕೂಡ ಎಷ್ಟು ನೆನೆಸಿದೆ ಅಂತ ತೋರಿಸ್ತಾ ಇರೋದು ನೋಡಿ. ಇದೇ ಗ್ಲಾಸಲ್ಲಿ ಅಕ್ಕಿಯನ್ನು ನಾನು 3 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ಉದ್ದಿನಬೇಳೆ ನೆನೆಸಿದ ಟೈಮಲ್ಲೇ ನೆನೆಸ್ಕೊಂಡಿರೋದು, 4 ಗಂಟೆ ಮೊದಲು ನೆನೆಸ್ಕೊಂಡಿದ್ದು. ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ಆಗೋಷ್ಟು ಮಂಡಕ್ಕಿಯನ್ನು ಕೂಡ ಈಗ ರುಬ್ಬುವ ಟೈಮಲ್ಲಿ ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು. ಇದನ್ನು ಅಕ್ಕಿ ಉದ್ದಿನ ಬೇಳೆಯನ್ನು 4 ಗಂಟೆ ನೆನೆಸ್ಕೊಂಡ್ರೆ ಮಂಡಕ್ಕಿಯನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡು ಆಯಿತು. ಈಗ ನಾನು ಒಂದು ಗ್ರೈಂಡರಲ್ಲಿ ಗ್ರೈಂಡರನ್ನು ವಾಶ್ ಮಾಡಿಕೊಂಡು ಗ್ರೈಂಡರಲ್ಲಿ ಹಾಕಿ ಅದನ್ನು ರುಬ್ಕೊಳ್ತೇನೆ. ಫಸ್ಟಿಗೆ ಉದ್ದಿನ ಬೇಳೆ ಮತ್ತು ಮಂಡಕ್ಕಿಯನ್ನು ರುಬ್ಕೊಳ್ಳೋದು, ನೈಸಾಗಿ ರುಬ್ಕೊಳ್ಬೇಕು. ಎರಡನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ಳೋದು. ನಂತರ ಅಕ್ಕಿಯನ್ನು ರುಬ್ಕೊಳ್ಳೋದು. ಈಗ ಉದ್ದಿನ ಬೇಳೆ ಮತ್ತು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇರೋದು ನೋಡಿ. ಹಾಕಿ ಉದ್ದಿನಬೇಳೆ ಅಕ್ಕಿಯನ್ನು ನೈಸಾಗಿ ರುಬ್ಕೊಳ್ಬೇಕು. ಅಕ್ಕಿಯನ್ನು ಅಷ್ಟು ನೈಸ್ ಆಗಬೇಕಂತೇನಿಲ್ಲ, ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಂಡ್ರೆ ಆಯಿತು. ಹಾಗಾಗಿ ಉದ್ದಿನಬೇಳೆ ಮತ್ತು ಮಂಡಕ್ಕಿಯನ್ನು ಒಟ್ಟಿಗೆ ಹಾಕ್ತಾ ಇರೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಉದ್ದಿನ ಬೇಳೆನ ರುಬ್ಬಿದ್ದಾಗಿದೆ. ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಈಗ ಅದೇ ಗ್ರೈಂಡರಿಗೆ ಅಕ್ಕಿಯನ್ನು ಕೂಡ ರುಬ್ಕೊಳ್ತಾ ಇರೋದು ನಾನು. ಅಕ್ಕಿಯನ್ನು ನೈಸ್ ಮಾಡ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿ ಅಕ್ಕಿಯನ್ನು ರುಬ್ಕೊಳ್ಬೇಕು. ಈ ರೀತಿ ಇರಬೇಕಾಗತ್ತೆ. ಹಾಗಾಗಿ ಉದ್ದಿನ ಬೇಳೆ ಬೇರೆ, ಅಕ್ಕಿನೇ ಬೇರೆಯಾಗಿ ರುಬ್ಕೊಂಡು ಈಗ ಅಕ್ಕಿನೂ ರುಬ್ಬಿದ್ದಾಗಿದೆ. ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ. ಇದನ್ನೀಗ ಒಂದು ಸ್ವಲ್ಪ ನೀರು ಕೂಡ ಎತ್ತಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ನಾನು ನೀರು ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಆ ನೀರನ್ನು ಚೆಲ್ಲಬಹುದು. ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೆ, ಗ್ರೈಂಡರ್ ತೊಳೆದ್ಬಿಟ್ಟು. ಈಗ ಚೆನ್ನಾಗಿ ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇದನ್ನು ಇಟ್ಟುಬಿಡೋದು. ಓವರ್ ನೈಟ್ ಇಟ್ಕೊಳ್ಬೇಕು. ಉಪ್ಪನ್ನು ಕೂಡ ಹಾಕಲಿಲ್ಲ ನಾನೀಗ. ಇದನ್ನು ಮುಚ್ಚಿ ಬೆಳಿಗ್ಗೆ ನಾವು ದೋಸೆ ಮಾಡುವ ಟೈಮಲ್ಲಿ ನೋಡಿದರೆ ಆಯಿತು. ನೋಡಿ ಈಗ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂದರೆ, ರಾತ್ರಿ ರುಬ್ಬಿಟ್ಟ ಹಿಟ್ಟು ಚೆನ್ನಾಗಿ ಕಲಸಿ ಇಟ್ಟಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀರು ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು. ಈ ರೀತಿ ಉಪ್ಪು ಹಾಕಿ ಕಲಿಸ್ಕೊಂಡು ನಮಗೆ ನೀರಿನ ಪ್ರಮಾಣ ನೋಡ್ಕೊಳ್ಬೇಕು. ಈ ರೀತಿ ಹದ ಇದ್ದರೆ ಕರೆಕ್ಟಾಗಿರುತ್ತೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಈಗ ನೀರು ಹಾಕಬಾರ್ದು. ರಾತ್ರಿ ಏನು ರುಬ್ಬಿದೆಲ್ಲ ಅದು ಹಾಗೇನೇ ಇದ್ದರೆ ಆಯಿತು. ಈಗ ನೀರನ್ನು ನಾನು ಹಾಕ್ಕೊಳ್ಳೋದಲ್ಲ, ಅದನ್ನು ಚೆಲ್ತೇನೆ. ಈಗ ನಾನು ಅಂದರೆ ಉದ್ದಿನ ಹಿಟ್ಟು ಕರೆಕ್ಟಾಗಿದೆ. ಇನ್ನು ನೀರು ಹಾಕಿದರೆ ತಿಳುವಾಗುತ್ತೆ, ಹಾಗಾಗಿ ನೀರನ್ನು ಹಾಕಲೇ ಇಲ್ಲ. ಈಗ ದೋಸೆಯನ್ನು ಮಾಡ್ಕೊಳ್ಳೋಣ. ತವನ್ನು ಚೆನ್ನಾಗಿ ಕಾದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೆ. ಇದನ್ನು ದೋಸೆ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಬರುತ್ತೆ ದೋಸೆ, ಮಾತ್ರ ತುಂಬಾ ರುಚಿ ಕೊಡುತ್ತೆ. ನೀವು ಸಂಜೆವರೆಗೂ ಟಿಫಿನ್ನಿಗೆ ತೊಗೊಂಡು ಹೋದರೂ ಮಧ್ಯಾಹ್ನ ಟೈಮಲ್ಲೂ ಇದು ಸಾಫ್ಟ್ನೆಸ್ ಆಗಿ ಸೂಪರಾಗಿರುತ್ತೆ. ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು 2 ಕಡೆ ಇದನ್ನು ಬೇಯಿಸ್ಕೊಳ್ಳೋದು. ಇಷ್ಟು ಸಿಂಪಲ್ಲಾಗಿ ಈ ಅಳತೆಯಲ್ಲಿನೇ ನೀವು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿಯೂ ಇರುತ್ತೆ, ಸಾಫ್ಟ್ನೆಸ್ ಆಗಿರುತ್ತೆ. ಹಾಗೆ ಇನ್ನೊಂದು ದೋಸೆಯನ್ನು ಮಾಡ್ಕೊಳ್ತಾ ಇರೋದು. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟು ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಈಗ ಉದ್ದಿನ ದೋಸೆಯ ರೆಸಿಪಿನೂ ರೆಡಿಯಾಗಿದೆ ನೋಡಿ. ಇದ್ರ ಜೊತೆಗೆ ಚಟ್ನಿನೋ ಸಾಂಬಾರು ಅಥವಾ ತುಪ್ಪದ ಜೊತೆನೂ ತಿನ್ಬೋದು, ತುಂಬ ಟೇಸ್ಟ್ ಬರುತ್ತೆ. ಒಂದು ವೇಳೆ ಚಟ್ನಿ ಸಾಂಬಾರು ಯಾವ್ದು ಮಾಡಿಕೊಂಡ್ರೂ ಆಗುತ್ತೆ. ಇದಕ್ಕೆ ಟಿಫಿನಿಗೆ ಹಾಕೋರಿತ್ತಂದರೆ ಚಟ್ನಿ ಸಾಂಬಾರು ಯಾವುದ್ರ ಜೊತೆನೂ ಇದನ್ನು ಸವಿಬೋದು. ಥ್ಯಾಂಕ್ ಯು.